ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಆರ್ಟಿಕಲ್ ಮತ್ತು ಬ್ಲಾಗ್ಸನ್ನು ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ. ನೋಡಿ, ಆರ್ಟಿಕಲ್ ಅಂದರೆ ಸುಮ್ಮನೆ ಹಾಗೆ ಬರೆಯೋದಲ್ಲ, ನಾಟ್ ಜಸ್ಟ್ ಅ ಕಾಪಿ ಪೇಸ್ಟ್ ಆರ್ಟಿಕಲ್. ಇಟ್ ಶುಡ್ ಬಿ ಆ್ಯನ್ ಅಥೆಂಟಿಕ್ ಆರ್ಟಿಕಲ್. ಈಗ ನೋಡಿ, ಅಥೆಂಟಿಕ್ ಆರ್ಟಿಕಲ್ ಹೇಗೆ ಬರಿಬೋದು ಅಂದರೆ, ನೀವು ಬೇರೆ ಬೇರೆ ವೆಬ್ಸೈಟ್, ಅಥೆಂಟಿಕ್ ವೆಬ್ಸೈಟಲ್ಲಿ ನೀವು ಆರ್ಟಿಕಲ್ಸ್ಗಳನ್ನು ಚೆಕ್ ಮಾಡಬೇಕು, ಅದನ್ನು ಓದಬೇಕು, ನಿಮ್ಮ ಓನ್ ವರ್ಡ್ಸ್ ಒಳಗೆ ನಿಮ್ಗೆ ಏನು ಅರ್ಥ ಆಗುತ್ತೆ ಅದು ಬರಿಬೇಕು. ಪ್ಲಸ್ ವಿತ್ ಕೇಸ್ ಲಾಸ್, ಯಾವ್ಯಾವ್ದು ಆ ರಿಲೇಟೆಡ್ ಕೇಸ್ ಲಾಸ್ ಇರುತ್ತೆ, ಕೇಸ್ ಲಾಸ್ ಹಾಕ್ಬೋದು ನೀವು. ಸೊ ಅವಾಗ ನೀವು ಒಂದು ಅಥೆಂಟಿಕ್ ಆರ್ಟಿಕಲ್ ಅಥವಾ ಬ್ಲಾಗ್ ಬರೆಯೋಕ್ಕೆ ಸಾಧ್ಯ ಆಗುತ್ತೆ. ಈಗ ನೋಡಿ, ದ್ಯಾಟ್ ಶುಡ್ ಬಿ ಫ್ರೀ ಫ್ರಮ್ ಪ್ಲೆಜರಿಸಮ್, ಅದು ಯಾವಾಗೂ ನೆನ್ಪಿಟ್ಕೊರಿ. ಈಗ ನಾವು ಅಥೆಂಟಿಕ್ ಆರ್ಟಿಕಲ್ಸ್ ಯಾವ ವೆಬ್ಸೈಟ್ ಒಳಗೆ ರೆಫರ್ ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಕೆಲವೊಂದಿಷ್ಟು ಅಥೆಂಟಿಕ್ ವೆಬ್ಸೈಟ್ ಅಂದರೆ SSA ಆಗಿರ್ಬೋದು, ಇನ್ ಆನ್ಲೈನ್ ಆಗಿರ್ಬೋದು, ಜೆಸ್ಟಾರ್ ಆಗಿರ್ಬೋದು, ಆಮೇಲೆ ವೆಸ್ಟ್ಲಾಗ್ ಆಗಿರ್ಬೋದು, ಶೋಧಗಂಗಾ, ಆಮೇಲೆ ಈ ಪಾಠಶಾಲಾ, ಈ ಕೆಲವೊಂದಿಷ್ಟು ವೆಬ್ಸೈಟ್ಗಳನ್ನು ನಾವು ರೆಫರ್ ಮಾಡಿದರೆ ಒಂದು ಗುಡ್ ಆರ್ಟಿಕಲನ್ನು ಬರಿಬೋದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಮತ್ತು ಮನುಪಾತ್ರ, SEC, ಲೈವ್ ಲಾ, ಇದ್ರೊಳಗೆ ಏನಿರುತ್ತೆ ಅಪ್ಡೇಟ್ ಸಿಗುತ್ತೆ. ಸೊ ನೀವು ಅದಕ್ಕೆ ಕೇಸ್ ಲಾಸ್ ಏನಾದರೂ ಹಾಕೋದಿದ್ರೆ ಆ ವೆಬ್ಸೈಟ್ಗಳನ್ನು ಯೂಸ್ ಮಾಡಿ. ಯಾಕಂದರೆ ಮನುಪಾತ್ರ ಯೂಸ್ ಮಾಡಿ ಸುಪ್ರೀಂ ಕೋರ್ಟಲ್ಲೇ ಯೂಸ್ ಮಾಡ್ತಾರೆ. ಸೊ ದ್ಯಾಟ್ ವಿಲ್ ಬಿ ಅಥೆಂಟಿಕ್. ಯು ಶುಡ್ ರೈಟ್ ಅಥೆಂಟಿಕ್ article by using such websites. Thank you. Follow for